ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ಭಾಗವತದ 9ನೆಯ ಸ್ಕಂದದಲ್ಲಿ ಸುದ್ಯುಮ್ನ ಮಹಾರಾಜನ ಕಥೆಯನ್ನು ನಾವು ಕೇಳುತ್ತಿದ್ದೇವೆ. ಸುಕುಮಾರ ವನಪ್ರದೇಶವನ್ನು ಪ್ರವೇಶಿಸಿದ ಕೂಡಲೇ ರಾಜ ಸುದ್ಯುಮ್ನನು ಹೆಣ್ಣಾಗಿ ಪರಿವರ್ತನೆಗೊಂಡನು. ಸುದ್ಯುಮ್ನನ ಅನುಚರರು, ಮಂತ್ರಿ ಮತ್ತು ಇತರ ಜನರೂ ಕೂಡ ಅವರ ರೂಪಗಳು ಬದಲಾಗಿ ಲಿಂಗ ಪರಿವರ್ತನೆಯಾದದ್ದನ್ನು ಮನಗಂಡರು. ಶುಕದೇವ ಗೋಸ್ವಾಮಿಗಳಿಂದ ಈ ವಿಚಾರವನ್ನು ಕೇಳಿದಂತಹ ರಾಜ ಪರೀಕ್ಷಿತನು ಶುಕದೇವ ಗೋಸ್ವಾಮಿಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಹೇ ಅತ್ಯಂತ ಶಕ್ತಿಯುತರಾಗಿರುವ ವಿಪ್ರರೇ, ಈ ತಾಣವು ಅದೇಕೆ ಅಷ್ಟೊಂದು ಶಕ್ತಿಯುತವಾಗಿತ್ತು? ಅದನ್ನು ಅಷ್ಟು ಬಲಯುತವಾಗಿ ಮಾಡಿದವರಾರು? ದಯವಿಟ್ಟು ಈ ಪ್ರಶ್ನೆಗೆ ಉತ್ತರ ನೀಡಿ. ಇದರ ಬಗ್ಗೆ ಆಲಿಸಲು ನಾನಂತೂ ತುಂಬಾ ಕುತೂಹಲಿಯಾಗಿದ್ದೇನೆ. ಪರೀಕ್ಷಿತ ಮಹಾರಾಜನ ಪ್ರಶ್ನೆಗೆ ಶುಕದೇವ ಗೋಸ್ವಾಮಿಗಳು ಉತ್ತರಿಸಿದರು. ಪಾರಮಾರ್ಥಿಕಕ್ಕೆ ಸಂಬಂಧಿಸಿದ ನಿಯಮವಿಧಿಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಿದ ಹಾಗೂ ತಮ್ಮ ತೇಜಸ್ಸಿನಿಂದ ಎಲ್ಲೆಡೆಯ ಅಂಧಕಾರವನ್ನು ಇಲ್ಲವಾಗಿಸುವ ಋಷಿಶ್ರೇಷ್ಠರು ಒಮ್ಮೆ ಸುಕುಮಾರದ ವನಪ್ರದೇಶದಲ್ಲಿ ಭಗವಾನ್ ಶಿವನನ್ನು ಕಾಣಲು ಬಂದರು. ಇದರಿಂದ ಶಿವಪಾರ್ವತಿಯರ ಏಕಾಂತಕ್ಕೆ ಭಂಗ ಉಂಟಾಯಿತು. ಈ ವಿಷಯವನ್ನು ತಿಳಿದ ಋಷಿಗಳೆಲ್ಲರೂ ಕೂಡಲೇ ನರನಾರಾಯಣ ಆಶ್ರಮದೆಡೆಗೆ ತೆರಳಿದರು. ಪಾರ್ವತಿ ದೇವಿಯನ್ನು ಸಂತುಷ್ಟಿಪಡಿಸಲು ಭಗವಾನ್ ಶಿವನು ಈ ರೀತಿಯಾಗಿ ನುಡಿದನು. ಈ ಕಾಡನ್ನು ಪ್ರವೇಶಿಸುವ ಯಾವ ಗಂಡಾಗಲಿ ಒಡನೆಯೇ ಹೆಣ್ಣಾಗಿ ಬಿಡಲಿ. ಅಂದಿನಿಂದ ಯಾವ ಗಂಡು ಆ ಕಾಡನ್ನು ಪ್ರವೇಶಿಸಿರಲಿಲ್ಲ. ಆದರೆ ಇದೀಗ ರಾಜ ಸುದ್ಯುಮ್ನನು ಹೆಣ್ಣಾಗಿ ಪರಿವರ್ತಿತನಾಗಿ ತನ್ನ ಸಹಚರ ಮಂತ್ರಿ ಜನರೊಡನೆ ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ಅಲೆಯಲಾರಂಭಿಸಿದನು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಯಾವ ರೀತಿಯಲ್ಲಿ ಒಬ್ಬನು ಜೀರ್ಣವಾದ ವಸ್ತ್ರಗಳನ್ನು ತ್ಯಜಿಸಿ ಹೊಸ ವಸ್ತ್ರಗಳನ್ನು ಧರಿಸುವನೋ ಅದೇ ರೀತಿಯಾಗಿ ಆತ್ಮವು ಹಳೆಯದಾಗಿ ಜೀರ್ಣಗೊಂಡ ಶರೀರಗಳನ್ನು ವರ್ಜಿಸಿ ಹೊಸ ಶರೀರಗಳನ್ನು ಒಪ್ಪಿಕೊಳ್ಳುತ್ತದೆ. ಈ ಶರೀರ ಎಂಬುದು ಒಂದು ಉಡುಪು ಇದ್ದಂತೆ ಎನ್ನುವುದು ಇಲ್ಲಿ ತಿಳಿಯುತ್ತದೆ. ಸುದ್ಯುಮ್ನ ಹಾಗೂ ಅವನ ಒಡನೆ ಇದ್ದವರೆಲ್ಲರೂ ಗಂಡಾಗಿ ಇದ್ದವರು, ಅಂದರೆ ಅವರ ಆತ್ಮಗಳು ಗಂಡು ಉಡುಗೆಯನ್ನು ಧರಿಸಿದ್ದವು. ಆದರೆ ಈಗ ಅವರೆಲ್ಲರೂ ಹೆಣ್ಣಾದರು, ಅಂದರೆ ಅವರ ಉಡುಪು ಬದಲಾಯಿತಷ್ಟೇ, ಆತ್ಮವು ಮಾತ್ರ ಒಂದೇ ಆಗಿರುತ್ತದೆ. ಯಾವ ವ್ಯಕ್ತಿ ಆತ್ಮ ಪರಿಜ್ಞಾನ ಉಳ್ಳವನೋ ಹಾಗೂ ಆ ಆತ್ಮನು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ದೇಹಾಂತರಗೊಳ್ಳುವುದನ್ನು ಅರಿತಿರುವನೋ ಆತನು ಶರೀರದೆಡೆಗೆ ಹೆಚ್ಚು ಗಮನವನ್ನು ನೀಡುವುದಿಲ್ಲ. ಏಕೆಂದರೆ ಶರೀರ ಕೇವಲ ಒಂದು ಹೊದಿಕೆ. ಪಂಡಿತ ಸಮದರ್ಶಿನಃ. ಅಂತಹ ವ್ಯಕ್ತಿಯು ಪರಮಪ್ರಭುವಿನ ವಿಭಿನ್ನಾಂಶವೆನಿಸಿದ ಆತ್ಮನನ್ನು ಮನಗಾಣುತ್ತಾನೆ. ಅದರಿಂದಾಗಿ ಆ ಪಂಡಿತನು ಸಮದರ್ಶಿ. ಹೆಣ್ಣಾಗಿ ಬದಲಾದಂತಹ ಸುದ್ಯುಮ್ನನು ಚಂದ್ರನ ಮಗನಾದಂತಹ ಬುಧನನ್ನು ತನ್ನ ಪತಿಯಾಗಿ ಸ್ವೀಕರಿಸಿದಳು. ಅವರಿಗೆ ಹುಟ್ಟಿದ ಮಗನೇ ಪುರೂರವ. ಸ್ತ್ರೀಯಾಗಿದ್ದಂತಹ ಮನುವಿನ ಮಗನಾದ ಸುದ್ಯುಮ್ನನು ತನ್ನ ಮನೆತನದ ಆಚಾರ್ಯರಾದ ವಸಿಷ್ಠರನ್ನು ಸ್ಮರಿಸಿದನು. ಸುದ್ಯುಮ್ನನ ಶೋಚನೀಯ ಸ್ಥಿತಿಯನ್ನು ಕಂಡ ವಸಿಷ್ಠರು ತುಂಬಾ ಖಿನ್ನರಾದರು. ವಸಿಷ್ಠರು ಶಂಕರನನ್ನು ಪೂಜಿಸಲು ಆರಂಭಿಸಿದರು. ವಸಿಷ್ಠರ ನಿಷ್ಠ ಪ್ರಾರ್ಥನೆಗೆ ಶಂಕರನು ಸಂತುಷ್ಟನಾದನು. ವಸಿಷ್ಠರನ್ನು ಸಮಾಧಾನಗೊಳಿಸುವ ಉದ್ದೇಶದಿಂದ ಹಾಗೆಯೇ ಹಿಂದೆ ಪಾರ್ವತಿ ದೇವಿಗೆ ನೀಡಿದ್ದ ತನ್ನ ವಚನವೂ ಉಳಿಯುವಂತೆ ಶಂಕರನು ಋಷಿಗಳಿಗೆ ಈ ರೀತಿಯಾಗಿ ನುಡಿದನು. ವಸಿಷ್ಠರೇ, ನಿಮ್ಮ ಶಿಷ್ಯನಾದ ಸುದ್ಯುಮ್ನನು 1 ತಿಂಗಳು ಪುರುಷನಾಗಿರಲಿ, ಮರು ತಿಂಗಳು ಹೆಣ್ಣಾಗಿರಲಿ. ಈ ರೀತಿ ಅವನು ಬಯಸಿದಂತೆ ಜಗತ್ತನ್ನು ಪಾಲಿಸಬಹುದು. ತನ್ನ ಗುರು ವಸಿಷ್ಠರಿಂದ ಅನುಗ್ರಹೀತನಾಗಿ ಮಹಾದೇವನ ವಚನದಂತೆ ಸುದ್ಯುಮ್ನನು ತಾನು ಬಯಸಿದ ಪುರುಷತ್ವವನ್ನು ಪ್ರತಿ ಪರ್ಯಾಯ ತಿಂಗಳಲ್ಲೂ ಪಡೆದನು. ಅವನ ಪ್ರಜೆಗಳಿಗೆ ಇದರಿಂದ ಸಮಾಧಾನ ಎನಿಸದೇ ಇದ್ದರೂ ಇದೇ ರೀತಿಯಾಗಿ ಅವನು ತನ್ನ ರಾಜ್ಯವನ್ನು ಪರಿಪಾಲಿಸಿದನು. ಸುದ್ಯುಮ್ನನಿಗೆ 3 ಪುತ್ರರಾದರು. ಅವರೆಲ್ಲರೂ ಬಹಳ ಸಾತ್ವಿಕರು. ಉತ್ಕಲ, ಗಯ, ವಿಮಲರೆಂಬುದೇ ಆ ಮಕ್ಕಳ ಹೆಸರುಗಳು. ಮುಂದೆ ಅವರು ದಕ್ಷಿಣಾಪಥದ ರಾಜರಾದರು. ರಾಜ ಸುದ್ಯುಮ್ನನು ಮುಂದೆ ತನ್ನ ಸಾಮ್ರಾಜ್ಯವನ್ನು ಪುರೂರವನಿಗೆ ಒಪ್ಪಿಸಿ ಕಾಡಿಗೆ ತೆರಳಿದನು. ಶುಕದೇವ ಗೋಸ್ವಾಮಿಗಳು ಮುಂದಕ್ಕೆ ಕರುಷನಿಂದ ಮೊದಲಾಗುವ ಮನುಪುತ್ರರ ಪೀಳಿಗೆಯ ವೃತ್ತಾಂತವನ್ನು ತಿಳಿಸುತ್ತಾರೆ. ಸುದ್ಯುಮ್ನನು ವಾನಪ್ರಸ್ಥವನ್ನು ಸ್ವೀಕರಿಸಿ ಕಾಡಿಗೆ ಹೊರಟು ಹೋದ ಬಳಿಕ ಪುತ್ರಕಾಮಿಯಾದ ವೈವಸ್ವತ ಮನುವು ದೇವೋತ್ತಮ ಪರಮಪುರುಷನನ್ನು ಪೂಜಿಸಿ ಮಹಾರಾಜ ಇಕ್ಷ್ವಾಕುವೇ ಮೊದಲಾದ 10 ಜನ ಪುತ್ರರನ್ನು ಪಡೆದನು. ಇವರೆಲ್ಲರೂ ತಂದೆಯಂತೆಯೇ ಇದ್ದರು. ಈ 10 ಮಕ್ಕಳಲ್ಲಿ ಒಬ್ಬನಾದ ಪೃಷಧ್ರನು ಕೈಯಲ್ಲಿ ಖಡ್ಗ ಹಿಡಿದು ರಾತ್ರಿಯ ಹೊತ್ತಿನಲ್ಲಿ ಗೋವುಗಳನ್ನು ಕಾಯುವ ಕೆಲಸದಲ್ಲಿ ನಿರತನಾಗಿದ್ದನು. ತನ್ನ ಗುರುವಿನ ಆಣತಿಯಂತೆ ಇಡೀ ರಾತ್ರಿ ಹೀಗೆಯೇ ನಿಂತಿರುತ್ತಿದ್ದನು. ಒಂದು ಸಲ ರಾತ್ರಿಯ ಕತ್ತಲಿನಲ್ಲಿ ದನಗಳ ಕೊಟ್ಟಿಗೆಗೆ ಹುಲಿಯು ನುಗ್ಗಿ ಗೋವೊಂದನ್ನು ಹಿಡಿಯಿತು. ಇದನ್ನರಿತ ಪೃಷಧ್ರನು ಕೈಯಲ್ಲಿ ಖಡ್ಗ ಹಿಡಿದು ಹುಲಿಯನ್ನು ಬೆನ್ನಟ್ಟಿದನು.
ಅವನು ಕೊನೆಗೂ ಹುಲಿಯನ್ನು ಸಮೀಪಿಸುವ ಹೊತ್ತಿಗೆ ದುರಾದೃಷ್ಟದಿಂದ ಕತ್ತಲಿನಲ್ಲಿ ಹಸು ಹುಲಿಗಳ ನಡುವಿನ ವ್ಯತ್ಯಾಸ ತಿಳಿಯಲಾಗದೆ ಹಸುವನ್ನು ಕೊಂದುಬಿಟ್ಟನು. ಈ ಕಾರಣಕ್ಕಾಗಿ ಗುರು ವಸಿಷ್ಠರು ಆತನಿಗೆ ಶಾಪವನ್ನಿತ್ತರು. ಪೃಷಧ್ರನು ಹಠಯೋಗವನ್ನು ಅಭ್ಯಾಸ ಮಾಡಿ ಭಕ್ತಿಯೋಗದಲ್ಲಿ ದೇವೋತ್ತಮ ಪರಮಪುರುಷನನ್ನು ಆರಾಧಿಸಿದನು. ನಂತರ ಆತನು ಸ್ವಯಂ ಪ್ರೇರಣೆಯಿಂದ ಪ್ರಜ್ವಲಿಸುವ ಕಾಡುಗಿಚ್ಚನ್ನು ಪ್ರವೇಶಿಸಿ ಭೌತಿಕ ಶರೀರವನ್ನು ತ್ಯಜಿಸಿ ಭಗವದ್ಧಾಮಕ್ಕೆ ಮರಳಿದನು. ಮನುವಿನ ಪುತ್ರರಲ್ಲಿ ಎಲ್ಲರಿಗೂ ಕಿರಿಯವನಾದ ಕವಿಯು ಚಿಕ್ಕಂದಿನಿಂದಲೂ ದೇವೋತ್ತಮ ಪರಮಪುರುಷನ ಭಕ್ತನಾಗಿದ್ದನು. ಕರುಷನೆಂಬ ಮನುಪುತ್ರನಿಂದ ಕಾರುಷರು ಎಂಬ ಹೆಸರಿನ ಕ್ಷತ್ರಿಯ ಪೀಳಿಗೆಯೊಂದು ಉದ್ಭವವಾಯಿತು. ಮನುವಿಗೆ ಧೃಷ್ಟನೆಂಬೊಬ್ಬ ಪುತ್ರನಿದ್ದನು. ಇವನಿಂದ ಕ್ಷತ್ರಿಯರ ಇನ್ನೊಂದು ಪೀಳಿಗೆಯು ಉದ್ಭವವಾಯಿತು. ಈ ಪೀಳಿಗೆಯವರು ಕ್ಷತ್ರಿಯ ಧರ್ಮವನ್ನು ಪಾಲಿಸುತ್ತಿದ್ದ ತಂದೆಯಿಂದ ಜನಿಸಿದವರಾದರೂ ಬ್ರಾಹ್ಮಣರಾದರು. ನೃಗನೆಂಬ ಇನ್ನೊಬ್ಬ ಮನುಪುತ್ರನ ಪುತ್ರ ಪೌತ್ರರಾಗಿ ಸುಮತಿ, ಭೂತಜ್ಯೋತಿ ಮತ್ತು ವಸು ಎಂಬವರು ಜನಿಸಿದರು. ವಸುವಿನ ಪರಂಪರೆಯಲ್ಲಿ ಪ್ರತೀಕನು, ಇವನಿಂದ ಓಘವಾನನು ಹುಟ್ಟಿದರು. ನರಿಷ್ಯಂತನೆಂಬ ಇನ್ನೊಬ್ಬ ಮನುಪುತ್ರನ ಸಂತತಿಯಲ್ಲಿ ಕ್ರಮವಾಗಿ ಚಿತ್ರಸೇನ, ಋಕ್ಷ, ಮೀಥವಾನ್, ಪೂರ್ಣ, ಇಂದ್ರಸೇನ, ವೀತಿಹೋತ್ರ, ಸತ್ಯಶ್ರವ, ಉರುಶ್ರವ, ದೇವದತ್ತ ಮತ್ತು ಅಗ್ನಿವೇಶರು ಜನಿಸಿದರು. ಮನುವಿನ ಮತ್ತೊಬ್ಬ ಪುತ್ರನಾದ ಧಿಷ್ಠನ ವಂಶದಲ್ಲಿ ನಾಭಾಗನು ಜನಿಸಿದನು. ನಾಭಾಗನ ಮಗ ತೃಣಬಿಂದು. ತೃಣಬಿಂದುವಿಗೆ ಇಲವಿಲ ಎಂಬ ಪುತ್ರಿಯು ಜನಿಸಿದಳು. ಈಕೆಯಲ್ಲಿ ಕುಬೇರನು ಜನಿಸಿದನು. ತೃಣಬಿಂದುವಿಗೆ ವಿಶಾಲ, ಶೂನ್ಯಬಂಧು ಮತ್ತು ಧೂಮ್ರಕೇತು ಎಂಬ ಹೆಸರಿನ 3 ಪುತ್ರರು ಇದ್ದರು. ವಿಶಾಲನ ಮಗ ಹೇಮಚಂದ್ರ, ಇವನ ಮಗ ಧೂಮ್ರಾಕ್ಷ, ಧೂಮ್ರಾಕ್ಷನ ಮಗ ಸಂಯಮ. ದೇವಜ ಮತ್ತು ಕೃಶಾಶ್ವರು ಸಂಯಮನ ಪುತ್ರರು. ಕೃಶಾಶ್ವನ ಮಗನಾದ ಸೋಮದತ್ತನು ಅಶ್ವಮೇಧಯಾಗವನ್ನು ಮಾಡಿ ದೇವೋತ್ತಮ ಪರಮಪುರುಷನಾದ ವಿಷ್ಣುವನ್ನು ಆರಾಧಿಸಿ ಭಗವದ್ಧಾಮಕ್ಕೆ ಮರಳುವ ಪರಮಸಿದ್ಧಿಯನ್ನು ಪಡೆದನು. ಶುಕದೇವ ಗೋಸ್ವಾಮಿಗಳು ತಮ್ಮ ಮಾತನ್ನು ಮುಂದುವರಿಸಿದರು. ವೈವಸ್ವತ ಮನುವಿನ ಪುತ್ರನಾದ ಸುದ್ಯುಮ್ನನು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಕಾಡಿಗೆ ತೆರಳಿದನು. ವೈವಸ್ವತ ಮನುವು ಹೆಚ್ಚು ಜನ ಪುತ್ರರನ್ನು ಅಪೇಕ್ಷಿಸಿ ಯಮುನಾ ತೀರದಲ್ಲಿ ಬಗೆ ಬಗೆಯ ಕಠೋರ ವ್ರತಗಳನ್ನು 100 ವರ್ಷಗಳ ಕಾಲ ಆಚರಿಸಿದನು. ಹೀಗೆ ಪುತ್ರಾಕಾಂಕ್ಷಿಯಾದ ಮನುವು ದೇವೋತ್ತಮ ಪರಮಪುರುಷನನ್ನು ಪೂಜಿಸಿ ತನ್ನಂತೆಯೇ ಇದ್ದ 10 ಜನ ಪುತ್ರರನ್ನು ಪಡೆದನು. ಇವರಲ್ಲೆಲ್ಲ ಇಕ್ಷ್ವಾಕುವೇ ಹಿರಿಯನು. ಈ ಮಕ್ಕಳಲ್ಲಿ ಪೃಷಧ್ರನೆಂಬವನು ಗುರುವಿನ ಆದೇಶಾನುಸಾರ ಗೋಪಾಲಕನಾಗಿ ಕಾರ್ಯಮಗ್ನನಾಗಿದ್ದನು. ಇಡೀ ರಾತ್ರಿ ಕೈಯಲ್ಲಿ ಖಡ್ಗ ಹಿಡಿದು ಗೋವುಗಳನ್ನು ಕಾಯುತ್ತಿದ್ದನು. ವೀರಾಸನ ವ್ರತವನ್ನು ಕೈಗೊಂಡಾತನು ಇಡೀ ರಾತ್ರಿ ನಿಂತುಕೊಂಡೇ ಗೋವುಗಳನ್ನು ಕಾಯುವುದಾಗಿ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತಾನೆ. ಒಂದು ರಾತ್ರಿ ಮಳೆಗರೆಯುತ್ತಿದ್ದಾಗ ಹುಲಿಯೊಂದು ದನಗಳ ಕೊಟ್ಟಿಗೆಯನ್ನು ಪ್ರವೇಶಿಸಿತು. ಮಲಗಿದ್ದ ಹಸುಗಳು ಭಯದಿಂದ ಎದ್ದು ನಿಂತು ಚಲ್ಲಾಪಿಲ್ಲಿಯಾಗಿ ಅತ್ತಿತ್ತ ಓಡಾಡಿದವು. ಬಹುಬಲಿಷ್ಠವಾದ ಹುಲಿಯು ಹಸುವನ್ನು ಹಿಡಿಯಲಾಗಿ ಆ ಗೋವು ದುಃಖದಿಂದಲೂ ಭಯದಿಂದಲೂ ಅರಚಿಕೊಂಡಿತು. ಹಸುವಿನ ಆರ್ತಸ್ವರವನ್ನು ಕೇಳಿದ ಪೃಷಧ್ರನು ಕೂಡಲೇ ಖಡ್ಗವನ್ನು ಕೈಗೆತ್ತಿಕೊಂಡು ಧ್ವನಿಯನ್ನು ಹಿಂಬಾಲಿಸಿದನು. ಮೋಡಗಳು ನಕ್ಷತ್ರಗಳನ್ನು ಮಸುಕಿತ್ತಾದ ಕಾರಣ ಹಸುವನ್ನೇ ಹುಲಿಯೆಂದು ತಪ್ಪಾಗಿ ಭಾವಿಸಿ ಹಸುವಿನ ತಲೆಯನ್ನು ರಭಸದಿಂದ ಕಡಿದು ಹಾಕಿದನು. ಖಡ್ಗದ ಅಲಗು ಹುಲಿಯ ಕಿವಿಯನ್ನು ಹರಿದಿತ್ತಾದ ಕಾರಣ ಹುಲಿಯು ತುಂಬ ಭೀತಿಪಟ್ಟು ರಕ್ತವನ್ನು ಸುರಿಸುತ್ತಾ ಆ ಸ್ಥಳದಿಂದ ಓಡಿಹೋಯಿತು. ಶತ್ರುವನ್ನು ಶುದ್ಧಾಂಗವಾಗಿ ನಿಗ್ರಹಿಸಿದ್ದ ಪೃಷಧ್ರನು ಬೆಳಗಿನಲ್ಲಿ ನೋಡಿದಾಗ ರಾತ್ರಿ ತಾನು ಹುಲಿಯೆಂದು ಭಾವಿಸಿ ಕೊಂದು ಹಾಕಿದ್ದು ಹಸುವೆಂದು ತಿಳಿದು ಬಹುಖಿನ್ನನಾದನು. ಪೃಷಧ್ರನು ತಿಳಿಯದೆ ಮಾಡಿದ ಪಾಪಕಾರ್ಯ ಅದಾಗಿತ್ತಾದರೂ ಅವನ ಕುಲಗುರುಗಳಾದ ವಸಿಷ್ಠರು ಆತನನ್ನು ಶಪಿಸಿದರು. ವೀರನಾದ ಪೃಷಧ್ರನು ಹೀಗೆ ಗುರುಗಳ ಶಾಪಕ್ಕೀಡಾದ ಬಳಿಕ ಜೋಡಿಸಿದ ಕೈಗಳಿಂದ ಶಾಪವನ್ನು ಸ್ವೀಕರಿಸಿದನು. ತರುವಾಯ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಮಹಾಪ್ರಾಜ್ಞರಿಂದ ಅನುಮೋದಿಸಲಾಗಿರುವ ಬ್ರಹ್ಮಚರ್ಯ ವ್ರತವನ್ನು ಕೈಗೊಂಡನು. ಪೃಷಧ್ರನು ಎಲ್ಲ ಹೊಣೆಗಳಿಂದ ಬಿಡಿಸಿಕೊಂಡು ಶಾಂತ ಮನಸ್ಕನಾಗಿ ಇಂದ್ರಿಯಗಳನ್ನು ಹತೋಟಿಗೆ ತಂದುಕೊಂಡನು. ಲೌಕಿಕ ವಿದ್ಯಮಾನಗಳಿಂದ ಬಾಧಿತನಾಗದೆ ಮನಸ್ಸು ಮತ್ತು ಆತ್ಮಗಳನ್ನು ಒಂದಾಗಿ ನಡೆಸಿಕೊಂಡು ಹೋಗಲು ಭಗವಂತನ ಕೃಪೆಯಿಂದ ಸಿಕ್ಕಷ್ಟರಲ್ಲೇ ತೃಪ್ತಿ ಕಂಡು ಪ್ರತಿಯೊಬ್ಬರಲ್ಲೂ ಸಮಭಾವದಿಂದ ನಡೆದುಕೊಳ್ಳತೊಡಗಿದನು. ಲೋಕೋತ್ತರನಾದ ಪರಮಾತ್ಮನೂ ಭೌತಿಕ ಕಲ್ಮಶಗಳಿಂದ ಮುಕ್ತನಾದವನೂ ವಾಸುದೇವನೂ ಆದ ದೇವೋತ್ತಮ ಪರಮಪುರುಷನಿಗೆ ಸಂಪೂರ್ಣವಾಗಿ ಲಕ್ಷ್ಯ ಕೊಟ್ಟನು. ಹೀಗೆ ಪೃಷಧ್ರನು ಶುದ್ಧ ಜ್ಞಾನದಿಂದ ಸಂತುಷ್ಟನಾಗಿ ದೇವೋತ್ತಮ ಪರಮಪುರುಷನಲ್ಲಿ ಮನಸ್ಸನ್ನು ನಿಲ್ಲಿಸಿ ಭಗವಂತನ ಭಕ್ತಿ ಸೇವೆಯನ್ನು ಸಾಧಿಸಿದನು. ದೇಶಾಂತರ ಸಂಚಾರ ಮಾಡುತ್ತಾ ಲೌಕಿಕ ಚಟುವಟಿಕೆಗಳಲ್ಲಿ ಮಮತೆ ತೊರೆದು ಕಿವುಡನೋ ಮೂಗನೋ ಕುರುಡನೋ ಎನ್ನುವಂತಿದ್ದನು. ಈ ಬಗೆಯ ಮನೋವೃತ್ತಿಯವನಾದ ಪೃಷಧ್ರನು ಬಹುದೊಡ್ಡ ಮಹಾತ್ಮನಾದನು.
ಹೀಗಿರುತ್ತಾ ಕಾಡನ್ನು ಪ್ರವೇಶಿಸಿದಾಗ ಪ್ರಜ್ವಲಿಸುತ್ತಿದ್ದ ಕಾಡುಗಿಚ್ಚನ್ನು ನೋಡಿ ಆ ಅವಕಾಶವನ್ನು ಉಪಯೋಗಿಸಿಕೊಂಡು ತನ್ನ ದೇಹವನ್ನು ದಹಿಸಿಕೊಂಡು ಬಿಟ್ಟನು. ಹೀಗೆ ವೃಷಧ್ರನು ಅಲೌಕಿಕವಾದ ಆಧ್ಯಾತ್ಮಿಕ ಜಗತ್ತನ್ನು ಸೇರಿದನು. ನಂತರ ಮುಂದೇನಾಯಿತು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.